ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನಾನು ಡೈಲಿ ಬ್ಲಾಗ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ದೋಸೆ ಮತ್ತು ಕಡಲೆಕಾಳು ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಡಲೆಕಾಳು ಗೊಜ್ಜು ಮಾಡೋದಕ್ಕೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ಬೇಕು ಕಡಲೆಕಾಳು ಗೊಜ್ಜು ಮಾಡೋದಕ್ಕೆಲ್ಲನೂ ತರಕಾರಿ, ಕಡಲೆಕಾಳು, ಟೊಮೊಟೊ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ, ಹಾಗೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಕೂಡ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ರುಬ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರ್ಗೆ ಇವಾಗ ಚಕ್ಕೆ ಲವಂಗ ಹಾಕ್ತೀನಿ ರುಬ್ಬಕ್ಕೆ, ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ತೀನಿ. ನೀವು ಚಕ್ಕೆ ಲವಂಗ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಕೆಲವು ಚಕ್ಕೆ ಲವಂಗ ಹಾಕೋದಿಲ್ಲ, ಜಾಸ್ತಿ ಮಸಾಲೆ ಬರುತ್ತೆ ಅಂತ. ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಚಕ್ಕೆ ಲವಂಗ ಕೂಡ ಆ್ಯಡ್ ಮಾಡ್ತೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಈರುಳ್ಳಿ, ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕಾಯಿ ತುರಿ ನಿಮಗೆ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಅಂತ ಅಂದರೆ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ಗಟ್ಟಿ ಬೇಡ ತೆಳ್ಳಗೆ ಬೇಕು ಅಂತಂದರೆ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಇದಕ್ಕೆ ಹುರ್ಗುಡ್ಲೆ ಕೂಡ ಹಾಕೋತಾರೆ ಕೆಲವರು, ನಾನು ಹುರ್ಗುಡ್ಲೆ ಹಾಕಲ್ಲ. ಹಾಗೆ ನೆಕ್ಸ್ಟು ಮಸಾಲೆ ಎಲ್ಲ ರುಬ್ಬಿ ಆದಮೇಲೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ಸಿಡ್ದಾದ್ಮೇಲೆ ಇಲ್ಲಿ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಕೂಡ ನೀವು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು, ಸ್ವಲ್ಪ ಖಾರ ಬೇಕು ಅಂತ ಅಂದರೆ. ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿನ ಹಾಕಿಲ್ಲ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಟೊಮೊಟೊ ಕೂಡ ಹಾಕ್ತಾಯಿದ್ದೀನಿ. ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ನಾನೇನು ರಾತ್ರಿಯೇ ನೆನೆಸಿ ಇಟ್ಕೊಂಡಿದ್ದೀನಲ್ಲ ಕಡಲೆಕಾಳು, ಅದನ್ನು ಕೂಡ ಇವಾಗ ಹಾಕ್ತೀನಿ. ಇದೆಲ್ಲ ಫ್ರೈ ಆಗಿದೆ ಆಲ್ಮೋಸ್ಟು. ಇವಾಗ ಕಡಲೆಕಾಳು ಹಾಕೋತಾ ಇದ್ದೀನಿ. ಕಡಲೆಕಾಳು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು, ನಾನು ಸ್ವಲ್ಪನೇ ಹಾಕಿರೋದು ಕಾಳೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೋತೀನಿ ನಾನು. ಕಡಲೆಕಾಳೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟು ನಾನು ತರಕಾರಿ ಕೂಡ ಆ್ಯಡ್ ಮಾಡ್ತೀನಿ. ತರಕಾರಿ ನಾನು ಎಲ್ಲ ಮಿಕ್ಸ್ ವೆಜಿಟೇಬಲ್ ತೊಗೊಂಡಿದ್ದೀನಿ. ಆಲೂಗೆಡ್ಡೆ, ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು ಮತ್ತು ಬದನೆಕಾಯಿ. ಕ್ಯಾರೆಟು ಜಾಸ್ತಿ ಹಾಕಿದ್ರೆ ಸ್ವೀಟ್ ಬಂದುಬಿಡುತ್ತೆ, ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಹಾಗೆ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಬದನೆಕಾಯಿ ಜಾಸ್ತಿ ಹಾಕಿದ್ದೀನಿ ಮತ್ತು ಆಲೂಗೆಡ್ಡೆ ಕೂಡ ಜಾಸ್ತಿ ಹಾಕಿದ್ದೀನಿ. ಕ್ಯಾರೆಟ್ ಕಮ್ಮಿ ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 1.5 ಸ್ಪೂನ್ ಉಪ್ಪು ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅದು ನೋಡಿಕೊಂಡು ನೀವು ಅದಕ್ಕೆ ನೋಡ್ಕೊಂಡು ಹಾಕೋಬೇಕು ಉಪ್ಪು. ಸ್ವಲ್ಪ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಸಿ ಆದಮೇಲೆ ಇದಕ್ಕೆ ನೀವು ಹುಣಸೆ ರಸ ಕೂಡ ಹಾಕ್ಬೋದು. ನಾನು ಹುಣಸೆ ರಸ ಹಾಕಿಲ್ಲ, ನಮ್ಮನೇಲಿ ಹುಳಿ ಜಾಸ್ತಿ ತಿನ್ನಲ್ಲ ಅಂತ. ನಮ್ಮನೇಲಿ ಯಾರೂ ಹುಳಿ ಇಷ್ಟಪಡಲ್ಲ, ಅದಕ್ಕೋಸ್ಕರ ನಾನು ಹುಣಸೆ ರಸ ಹಾಕ್ತಾಯಿಲ್ಲ. ಹುಣಸೆ ರಸ ಹಾಕಿದ್ರೂ ಕೂಡ ಚೆನ್ನಾಗಿ ಹಾಕಿದ್ರೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಹುಣಸೆ ರಸ ಹಾಕಿಲ್ಲ. ನೆಕ್ಸ್ಟ್ ಇವಾಗ ನಾನು ಏನು ರುಬ್ಕೊಂಡಿದ್ದೀನಲ್ಲ ಮಸಾಲೆ, ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತರಕಾರಿ ಎಲ್ಲ ಆ ಮಸಾಲೆಗೆ ಅಬ್ಸರ್ವ್ ಮಾಡಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೆಲವರು ತಕ್ಷಣ ಎಲ್ಲ ಹಾಕಿ ಒಂದೇ ಸಲ ಮಸಾಲೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಬಿಡ್ತಾರೆ. ಆ ಥರ ಮಾಡಬಾರ್ದು, ಟೇಸ್ಟಿಯಾಗಿ ಬರಲ್ಲ. ನೆಕ್ಸ್ಟ್ ಇವಾಗ ನಾನು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಕೆಲವರು ಧನಿಯಾ ಪೌಡ್ರ್ ಹಾಕ್ತಾರೆ, ಖಾರದ ಪುಡಿ ಕೂಡ ಹಾಕ್ತಾರೆ. ನಾನು ಇಲ್ಲಿ ಧನಿಯಾ ಪೌಡ್ರು ಮತ್ತು ಖಾರದ ಪುಡಿ ಹಾಕ್ತಾಯಿಲ್ಲ. ನಾನೇನು ಸಾಂಬಾರು ಪೌಡ್ರು ಮನೇಲೇ ಹಾಕ್ತೀವಲ್ಲ ಸಾಂಬಾರಿಗೆ, ಅದೇ ಪೌಡ್ರ್ ಹಾಕ್ತಾಯಿದ್ದೀನಿ. ಸಾಂಬಾರು ಪೌಡರ್ ಒಂದು 3 ರಿಂದ 4 ಸ್ಪೂನ್ ಹಾಕಿದ್ದೀನಿ. ನೆಕ್ಸ್ಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ಇಲ್ಲ ನಾನು 1 ಗ್ಲಾಸ್ ನೀರು ಅಷ್ಟೇ ಹಾಕಿರೋದು. ನಿಮಗೆ ಗಟ್ಟಿ ಬೇಕು ಇಲ್ಲ ತೆಳ್ಳಗೆ ಬೇಕು ಅಂದರೆ ನೀವು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ. ಸ್ವಲ್ಪ ತೆಳ್ಳಗೆ ಬೇಕು ಅಂತ ಅಂದರೆ ಸ್ವಲ್ಪ ನೀರು ಜಾಸ್ತಿ ಮಾಡ್ಕೊಳ್ಳಿ, ಅಷ್ಟೇ. ನೆಕ್ಸ್ಟ್ ಇವಾಗ ನಾನು 3 ವಿಜಿಲ್ ಹಾಕೋಸ್ಕೋತೀನಿ. ಕುಕ್ಕರ್ಲಿ ಕ್ಲೋಸ್ ಮಾಡಿ 3 ವಿಜಿಲ್ ಹಾಕಿದ್ರೆ ಸಾಕಾಗುತ್ತೆ. ನೋಡಿ ರೆಡಿ ಆಯಿತು ಕಡಲೆಕಾಳು ಗೊಜ್ಜು. ನೀವು ಕಡಲೆಕಾಳು ಗೊಜ್ಜು ಅಂತನಾದರೂ ಕರಿಬೋದು, ಇಲ್ಲ ಕಡಲೆಕಾಳು ಸಾಗು ಅಂತನಾದರೂ ಕರಿಬೋದು. ರೆಡಿ ಆಯಿತು. ಹಾಗೆ ನೋಡಿ ನಮ್ಮ ರಾಜ್ಕುಮಾರ ಅವ್ರ ತಾತನ ಹತ್ರ ಹೋಗಿ ಕೂತ್ಕೊಂಡು ಆಟಾಡ್ಕೊಂಡು ಕೂತಿದ್ದಾನೆ. ತುಂಬ ಸೈಲೆಂಟು ಹುಡುಗ ಅಂತ ಅನ್ಕೋಬೇಕು, ಹಂಗೆ ಸೈಲೆಂಟಾಗಿ ಕೂತಿದ್ದಾನೆ. ಹಂಗೆ ಕೂತ್ಕೊಳ್ಳೋನೇ ಅಲ್ಲ ಅವನು, ಇವಾಗ ಎದ್ದು ಬರ್ತಾನೆ ನೋಡಿ. ಹಂಗೆ ಕೂತ್ಕೊಳ್ಳಲ್ಲ ಅವನು ಯಾರ ಮೇಲೂ. ನೋಡಿ 2 ನಿಮಿಷನೂ ಇರಲ್ಲ, 1 ನಿಮಿಷ ಅಷ್ಟೇ. ಹಾಗೆ ಫ್ಲಿಪ್ಕಾರ್ಟಲ್ಲಿ ನಮ್ಮ ಅಪ್ಪಗೆ ಶೂ ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಅವ್ರು ಹಾಕಿ ನೋಡ್ತಾ ಇದ್ದಾರೆ ಆಗುತ್ತೋ ಇಲ್ವೋ ಅಂತ. ನಾನೇ ಹಾಕಿ ನೋಡಪ್ಪ ಆಗುತ್ತೋ ಇಲ್ವೋ ಅಂತ ಹೇಳಿದೆ, ಹಾಕಿ ನೋಡ್ತಾ ಇದ್ದಾರೆ. ನೆಕ್ಸ್ಟು ಮಧ್ಯಾಹ್ನ ಇವತ್ತು ನಾನು ಸಾಂಬಾರು ಮಾಡಲಿಲ್ಲ, ಚಿತ್ರಾನ್ನನೇ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಬದಲು ಏನಾದರೂ ಚಿತ್ರಾನ್ನನೇ ಮಾಡ್ಕೊಳ್ಳೋಣ ಅಂತ ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣು ಚಿತ್ರಾನ್ನ ಅಲ್ಲ, ಎಳ್ಳಿಕಾಯಿ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ. ಸೇಮ್ ನಾರ್ಮಲ್ ಚಿತ್ರಾನ್ನ ಹೇಗೆ ಮಾಡ್ಕೋತೀವೋ ಅದೇ ಥರ ಮಾಡ್ಕೊಳ್ಳೋದು. ನಿಂಬೆಹಣ್ಣು ಬದಲು ಎಳ್ಳಿಕಾಯಿ ಲಾಸ್ಟ್ ಹಾಕ್ಕೊಳ್ಳೋದು ಅಷ್ಟೇ. ಒಂದು ಫುಲ್ ಹಾಕ್ಕೊಳ್ಳೋಂದ್ರೆ ತುಂಬ ಹುಳಿ ಬಂದುಬಿಡುತ್ತೆ, ಕಹಿ ಬಂದುಬಿಡುತ್ತೆ. ನಾನು ಒಂದು ಎಳ್ಳಿಕಾಯಲ್ಲಿ ಒಂದು ಅರ್ಧ ಅಷ್ಟು ಹಾಕ್ತೀನಿ ಅಷ್ಟೇ. ಸೇಮ್ ಇವಾಗ ಎಣ್ಣೆ ಎಲ್ಲ ಹಾಕಿ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಕಡಲೆಬೀಜ ಎಲ್ಲ ಹುರ್ಕೊಂಡು ಅದನ್ನ ಸಪ್ರೇಟಾಗಿ ತೆಗೆದಿಟ್ಕೋತೀನಿ. ಅದು ಕ್ರಿಸ್ಪಿ ಆಗಿರುತ್ತೆ ಅಂತ. ಲಾಸ್ಟ್ ಟೈಮ್ ಆಲ್ರೆಡಿ ನಾನು ರೆಸಿಪಿ ಶೇರ್ ಮಾಡಿದ್ದೀನಿ,
ಅದಕ್ಕೋಸ್ಕರ ನಾನು ಜಾಸ್ತಿ ರೆಸಿಪಿ ಏನು ತೋರಿಸ್ತಾ ಇಲ್ಲ, ಸ್ವಲ್ಪನೇ ತೋರಿಸ್ತಾ ಇದ್ದೀನಿ. ಎಣ್ಣೆಲೆಲ್ಲ ಫ್ರೈ ಆದಮೇಲೆ ಎಲ್ಲ ತೆಗೆದಿಟ್ಕೋತೀನಿ. ಇವಾಗ ಅದೇ ಎಣ್ಣೆಗೆ ನಾನು ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿಗೆ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ನಾನು ಕರಿಬೇವು ಹಾಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನು ಕ್ಯಾಪ್ಸಿಕಮ್ ಕೂಡ ಹಾಕ್ತೀನಿ, ಜೊತೆಗೆ ಸ್ವಲ್ಪ ಕಾಯಿ ತುರಿ ಕೂಡ ಆ್ಯಡ್ ಮಾಡ್ತೀನಿ. ಕೆಲವರು ಕ್ಯಾಪ್ಸಿಕಮ್ ಹಾಕಲ್ಲ, ಕೆಲವರು ಕಾಯಿ ತುರಿ ಕೂಡ ಹಾಕಲ್ಲ, ಜಸ್ಟ್ ಈರುಳ್ಳಿ ಹಾಕಿ ಮಾಡ್ಕೊತಾರೆ. ಹಾಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ. ಪೇಸ್ಟ್ ಅಂದರೆ ನನಗೆ ಜಜ್ಜಿರೋದು ಫ್ರೆಶ್ ಆಗಿ, ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಫ್ರೆಶ್ ಆಗಿ ಒಗ್ಗರಣೆಗೆ ಹಾಕ್ತಾ ಇರೋದು. ನಾನು ಏನೇ ಮಾಡಿದ್ರು ಎಲ್ಲ ಫ್ರೆಶ್ ಆಗಿ ಅಲ್ಲೇ ಜಜ್ಜಿ ಹಾಕಿ ಒಗ್ಗರಣೆ ಹಾಕೋದು, ಚೆನ್ನಾಗಿ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತ. ಹಾಗೆ ಇಲ್ಲಿ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಉಪ್ಪು ಅರಿಶಿನ ಎಲ್ಲ ಹಾಕಿ ಕೊನೆಗೆ ಕಾಯಿ ತುರಿ ಹಾಕ್ಕೋಬೇಕು. ಕೊನೆಗೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಲಾಸ್ಟಲ್ಲಿ ನಿಂಬೆಹಣ್ಣು ಹಿಂಡ್ತೀರಲ್ಲ, ಆ ಟೈಮಲ್ಲಿ ನೀವು ಲಾಸ್ಟಲ್ಲಿ ಎಳ್ಳಿಕಾಯಿ ರಸನ ಹಾಕ್ಕೋಬೇಕಷ್ಟೇ. ಅದು ಫುಲ್ ರೆಸಿಪಿ ನಾನೇನು ತೋರಿಸ್ತಾ ಇಲ್ಲ, ಏನು ಡಿಫ್ರೆಂಟ್ ಏನಿಲ್ಲ ಅಂತ. ನಾರ್ಮಲಾಗಿ ಹೇಗೆ ಮಾಡ್ತೀವೋ ಅದೇ ಥರ ಅಂದ್ಕೊಂಡು ನಾನು ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟು ಇವಾಗ ನಮ್ಮ ಮನೆ ಹತ್ರ ತುಂಬ ಜೋರಾಗಿ ಮಳೆ ಬರ್ತಾ ಇತ್ತು ನೋಡಿ, ಅದಕ್ಕೆ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು. ತುಂಬ ದಿನ ಆಗಿತ್ತು ನಮ್ಮ ಮನೆ ಹತ್ರ ಮಳೆ ಬಂದು, ಆಲ್ಮೋಸ್ಟ್ ಒಂದು 3-4 ತಿಂಗಳಾಗಿತ್ತು ಮಳೆ ಬಂದು. ಅದಕ್ಕೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ, ನಿಮಗೆ ತೋರಿಸೋಣ ಅಂತ. ಚೆನ್ನಾಗಿ ಮಳೆ ಬಂತು. ಹಾಗೆ ನೋಡಿ ನಮ್ಮ ರಾಜ್ಕುಮಾರ ಏನು ಮಾಡ್ತಾ ಇದ್ದಾನೆ ಅಂತ ಆಟ ಆಡ್ಕೊಂಡು ಕೂತಿದ್ದಾನೆ. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ, ಯಾರೆಲ್ಲ ನನ್ನ ಬ್ಲಾಗ್ನ ನೋಡ್ತಾ ಇದ್ದೀರೋ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ.